ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತು ನಾನು RPF ಕಾನ್ಸ್ಟೇಬಲ್ ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಎಕ್ಸಾಮಿಗೆ ಯಾರೆಲ್ಲ ಅಪ್ಲೈ ಮಾಡಿದಿರಿ ಆ್ಯಂಡ್ ಯಾರೆಲ್ಲ ಪ್ರಿಪ್ರೇಷನ್ ನಡೆಸತ್ತೀರಿ ಅವ್ರ ಸಲುವಾಗಿ ಒಂದು ಕ್ಲಾಸ್ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡತ್ತೀನಿ. ಆಬ್ವಿಯಸ್ಲಿ ನೀವು RPF ಅಪ್ಲೈ ಮಾಡಿದ್ಮೇಲೆ ಸಿಲೆಬಸ್ ಏನೈತೆ ಅಂತೇಳಿ ಚೆಕ್ ಮಾಡ್ಕೊಂಡಿರ್ತೀರಿ. ನಿಮಗೆ ಗೊತ್ತಿದ್ದಂಗೆ 120 ಕ್ವಶನ್ಸ್ ಇರ್ತಾವೆ, 120 ಮಾರ್ಕ್ಸಿಗೆ ಅದು ಎಕ್ಸಾಮ್ ಇರ್ತೈತಿ. 1/3 ಏನಿರ್ತೈತಿ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಅದ್ರಾಗ ಮ್ಯಾಥ್ಸು, ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಅಂಥೇಳಿ 3 ಪಾರ್ಟ್ ಇರ್ತಾವೆ. ಮ್ಯಾಥ್ಸ್ 35 ಕ್ವಶನ್ ಇದ್ರೆ ರೀಸನಿಂಗ್ ಎಷ್ಟು ಇರ್ತೈತಿ ಅದು 35 ಕ್ವಶನ್ಸ್ ಇರ್ತಾವೆ. ಜನರಲ್ ಅವೇರ್ನೆಸ್ GK ಪಾರ್ಟ್ ಒಳಗಡೆ ನಿಮ್ಗೆ 50 ಕ್ವಶನಿಗೆ ಅಟೆಂಡ್ ಮಾಡೋಕೆ ಇರ್ತೈತಿ. ಸೊ ನೀವು ಎನಿ ಕಂಡೀಷನ್ ನೀವು GK ಪಾರ್ಟನ್ನು ಮಾತ್ರ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದೇ ತಲೆಯಾಗಿ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ, ಇವತ್ತು GK ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ಕೊತ ಹೋಗ್ಬೇಕಂಥೇಳಿ ಇವತ್ತು ಈ ಕ್ಲಾಸ್ ಮಾಡತ್ತೀನಿ. ನೆನಪಿರಲಿ, ಇದು 2018 2018 RPF ಎಕ್ಸಾಮ್ ಏನಾಗಿತ್ತಲ್ಲ ಆ ಪೇಪರಿಂದನೇ ಒಂದಿಷ್ಟು ಕ್ವಶನ್ಸನ್ನು ತೊಗೊಂಡೆ ನಾನು, ಅದನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಸೊ ನೋಡ್ರಿ, ಇಲ್ಲಿ 1ನೇ ಕ್ವಶನ್ ಯಾವ ಥರ ಇದೆ ಅಂತ ನೋಡ್ರಿ. ವಾಟ್ ಈಸ್ ಫಾರ್ಮ್ಡ್ ವೆನ್ ದ ಮೆಟಲ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಅಂತದ. ಆಪ್ಷನ್ ಏನೆಲ್ಲ ಅದಾವ, ಮೆಟಲ್ ಆಕ್ಸೈಡ್, ನೈಟ್ರೋಜನ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅಂತ ಅದ. ಸೈನ್ಸ್ ಮಾಡಿದವ್ರಿಗಿದ್ರೆ ಇದು ಕಣ್ಣು ಮುಚ್ಕೊಂಡು ಹಾಕ್ತಾರೆ. ಗೊತ್ತಿರಲಿ, ಇದಕ್ಕೆ ಮೆಟಲ್ ಏನಾದ್ರೆ ಆಕ್ಸಿಜನ್ ಜೊತೆ ಕಂಬೈನ್ ಆತಂದ್ರೆ ಏನು ಸಿಗ್ತೈತಪ್ಪ ಅಂತ ಹೇಳಿದ್ರೆ ಮೆಟಲ್ ಆಕ್ಸೈಡ್ ಸಿಗ್ತೈತಿ. ನಿಮಗೆ ಏನು ಸಿಗ್ತೈತೆ ರೀ, ಮೆಟಲ್ ಆಕ್ಸೈಡ್ ಸಿಗ್ತೈತಿ. ಹಾಗಾದ್ರೆ ಅಕಸ್ಮಾತ್ ಸಲ್ಫರ್ ಇತ್ತು ಅಂತ ತಿಳ್ಕೊರಿ, ಮೆಟಲ್ ಜಾಗದಾಗ ಸಲ್ಫರ್ ಇತ್ತಪ್ಪ ಅಂತಂದ್ರೆ ಏನು ಸಿಗ್ತೈತಿ ನಿಮಗೆ? ಅಕಸ್ಮಾತ್ ಸಲ್ಫರ್ ಏನಾದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತಪ್ಪ ಅಂತಂದ್ರೆ ಏನು ಸಿಗ್ತೈತೆ ರೀ? ಏನು ಸಿಗ್ತೈತೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಸಿಗ್ತೈತಿ. ಏನು ಸಿಗ್ತೈತಿ? ಸಲ್ಫರ್ ಡೈಆಕ್ಸೈಡ್ ಸಿಗ್ತೈತಿ. ಅದು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯಿತು. ಈ ಸಲ್ಫರ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಅಂತಂದ್ರೆ ಏನು ಸಿಗ್ತೈತೆ ಅವಾಗ ನಿಮಗೆ? ಸಲ್ಫರ್ ಟ್ರೈಆಕ್ಸೈಡ್ ಸಿಗ್ತೈತೆ ರೀ. ಡೈ ಎಲ್ಲ ಟ್ರೈ ಅಂತ ಸಿಗ್ತೈತಿ, ಸಲ್ಫರ್ ಟ್ರೈಆಕ್ಸೈಡ್ ಅಂತ ಸಿಗ್ತೈತಿ. ಗೊತ್ತಾಯ್ತಾ? ಇದೊಂದು ತೆಲಗಿ ಇಟ್ಕೊರಿ. ನೆಕ್ಸ್ಟ್, ಅಕಸ್ಮಾತ್ ಮೆಟಲ್ ಏನೋ ಆಕ್ಸಿಜನ್ಸ್ ಜೊತೆ ಕಂಬೈನ್ ಆತಂದ್ರೆ ಏನು ಸಿಗ್ತೈತಿ? ಮೆಟಲ್ ಆಕ್ಸೈಡ್ ಸಿಗ್ತೈತಿ. ಹಂಗಾದ್ರೆ ಮೆಟಲ್ ಅಕಸ್ಮಾತ್ ಏನಾದರೂ ವಾಟರ್ ಜೊತೆ ಫಾರ್ಮ್ ಆತಂದ್ರೆ ಮೆಟಲ್ ಅಕಸ್ಮಾತ್ ವಾಟರ್ ಜೊತೆ ಕಂಬೈನ್ ಆತಂದ್ರೆ ವಾಟ್ ಈಸ್ ಫಾರ್ಮ್ಡ್ ವೆನ್ ಮೆಟಲ್ ಕಂಬೈನ್ಸ್ ವಿತ್ ವಾಟರ್ ಅಂತ ಕೇಳಿದ್ನಂದ್ರೆ ಅವಾಗ ಏನು ಹಾಕ್ತೀರಿ ನೀವು? ಅಕಸ್ಮಾತ್ ಮೆಟಲ್ ಏನಾದರೂ ವಾಟರ್ ಜೊತೆ ಕಂಬೈನ್ ಆಯ್ತಂದ್ರೆ ನಮ್ಗೆ ಏನು ಸಿಗ್ತೈತಪ್ಪ ಅಂದ್ರೆ ಮೆಟಲ್ ಹೈಡ್ರಾಕ್ಸೈಡ್ ಸಿಗ್ತೈತಿ. ಏನು ಸಿಗ್ತೈತಿ? ಮೆಟಲ್ ಹೈಡ್ರಾಕ್ಸೈಡ್ ಸಿಗ್ತೈತಿ. ನೆನ್ಪಿಟ್ಕೊರಿ, ಮೆಟಲ್ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಸಿಗ್ತೈತಿ. ತೆಲಗಿಟ್ಕೋರಿ. ಮೆಟಲ್ ಏನಾದರೂ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ನಮಗೆ ಏನು ಸಿಗ್ತೈತಿ? ಮೆಟಲ್ ಆಕ್ಸೈಡ್ ಸಿಗ್ತಾವೆ. ಅಕಸ್ಮಾತ್ ಮೆಟಲ್ ಏನಾದರೂ ವಾಟರ್ ಜೊತೆ ಕಂಬೈನ್ ಆಯ್ತಪ್ಪ ಅಂತಂದ್ರೆ ನಮ್ಗೆ ಏನು ಸಿಗ್ತೈತೆ ಅಂತ ಹೇಳಿದ್ರೆ ಮೆಟಲ್ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಸಿಗ್ತೈತಿ. ಅದ ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಯ್ತಂದ್ರೆ ಇಫ್ ಮೆಟಲ್ ವಾಟ್ ಈಸ್ ಫಾರ್ಮ್ಡ್ ವೆನ್ ದ ಮೆಟಲ್ ಕಂಬೈನ್ಸ್ ವಿತ್ ಆ್ಯಸಿಡ್ ಅಂತ ಕೊಟ್ರೆ ಆ್ಯಸಿಡ್ ಜೊತೆ ಕಂಬೈನ್ ಆದರೆ ಏನು ಸಿಗ್ತೈತಿ ಅಂತ ಹೇಳಿದ್ರೆ ನಮಗೆ ಸಾಲ್ಟ್ ಸಿಗ್ತೈತ್ರಿ. ಸಾಲ್ಟ್ ಮತ್ತು ಹೈಡ್ರೋಜನ್ ಸಿಗ್ತೈತಿ. ಅದ್ರ ಸುತ್ತಲೂ ಕ್ವಶನ್ಸ್ ಕೇಳ್ಬೋದು, ಮೇ ಬಿ ಕೇಳ್ದೇನೂ ಇರ್ಬೋದು. ಬಟ್ ನಮಗೆ ಪ್ರಿಪರೇಷನ್ ಮಾಡುವಾಗ ನಾವು ಹೆಂಗೆ ಮಾಡ್ಬೇಕಾ, ಈ ಥರ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದಾನ ನೆಕ್ಸ್ಟ್ ಯಾವ ಥರ ಎಲ್ಲ ಕೇಳ್ಬೋದು, ಅದನ್ನೆಲ್ಲ ತೆಲಗಿಟ್ಕೊಂಡು ನಾವು ಪ್ರಿಪ್ರೇಷನ್ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ಫಸ್ಟಿಗೆ ಅವತ್ತೇನು ಕೇಳಿದಾನೆ 2018 ಮೆಟಲ್ ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ಏನು ಸಿಗ್ತೈತೆ ಅಂತ ಕೇಳಿದಾನೆ. ಅದ ಕ್ವಶನ್ ಹೊರಡು ರಿಪೀಟ್ ಆಗ್ತೈತೇನ್ರಿ? ಇಲ್ಲ. ಹಾಗಾಗಿ ಮೆಟಲ್ ವಾಟರ್ ಜೊತೆ ಕಂಬೈನ್ ಆದರೆ ಏನು ಸಿಗ್ತೈತಿ? ಮೆಟಲ್ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಸಿಗ್ತೈತಿ. ಮೆಟಲ್ ಆ್ಯಸಿಡ್ ಜೊತೆ ಕಂಬೈನ್ ಆಯ್ತಂದ್ರೆ ಏನು ಸಿಗ್ತೈತಿ? ಸಾಲ್ಟ್ ಮತ್ತು ಹೈಡ್ರೋಜನ್ ಸಿಗ್ತೈತಿ. ಅದು ಸಲ್ಫರ್ ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ಸಲ್ಫರ್ ಡೈಆಕ್ಸೈಡ್ ಸಿಗ್ತೈತಿ. ಸಲ್ಫರ್ ಡೈಆಕ್ಸೈಡನ್ನು ಮತ್ತು ಆಕ್ಸಿಜನ್ ಜೊತೆ ಕಂಬೈನ್ ಆದ್ರೆ ಏನು ಸಿಗ್ತೈತಪ್ಪ ಅಂತ ಹೇಳಿದ್ರೆ ಸಲ್ಫರ್ ಟ್ರೈಆಕ್ಸೈಡ್ ಸಿಗ್ತೈತಿ. ನೋಡ್ರಿ, ಗೊತ್ತಾಯ್ತಾ? ಇದೊಂದಿಷ್ಟು ನೆನ್ಪಿಟ್ಕೋರಿ, ಇವೆಲ್ಲ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಯಾವ ಥರ ಆಯ್ತು ನೋಡ್ರಿ. ವಾಟ್ ಈಸ್ ದ ಮಿನಿಮಮ್ ಏಜ್ ಫಾರ್
ಅಪಾಯಿಂಟಿಂಗ್ ಅ ಸ್ಟೇಟ್ ಗವರ್ನರ್ ಇನ್ ಇಂಡಿಯಾ. ಸ್ಟೇಟ್ ಗವರ್ನರನ್ನು ಅಪಾಯಿಂಟ್ ಆಗಬೇಕಾದ್ರೆ ಅವ್ರಿಗೆ ಮಿನಿಮಮ್ ಏಜ್ ಎಷ್ಟಿರಬೇಕು? ಆಪ್ಷನ್ಸ್ 32 ಇಯರ್ಸ್, 21 ಇಯರ್ಸ್, 25 ಇಯರ್ಸ್, 35 ಇಯರ್ಸ್ ಅಂತ ಕೊಟ್ಟಾರ. ಗೊತ್ತಿರಲಿ, ನಿಮಗೇನಾದ್ರು ನೀವು ಗವರ್ನರ್ ಆಗಬೇಕು, ಸ್ಟೇಟ್ ಗವರ್ನರ್ ಆಗಬೇಕಂದ್ರೆ ನಿಮಗೆ ಮಿನಿಮಮ್ ಏಜ್ ಎಷ್ಟಿರ್ಬೇಕಂದ್ರೆ 35 ಇಯರ್ಸ್ ಇರಬೇಕು ನೋಡ್ರಿ. ಮಿನಿಮಮ್ ಏಜ್ ಎಷ್ಟಿರ್ಬೇಕು ನಿಮ್ಗೆ? 35 ವರ್ಷ. 35 ವರ್ಷ ಯಾರಿಗೆಲ್ಲ ಆಗಿದಾರೋ ಅವರು ಗವರ್ನರ್ ಆಗಕ್ಕೆ, ಸ್ಟೇಟ್ ಗವರ್ನರ್ ಆಗಕ್ಕೆ ಎಲಿಜಿಬಲ್ ಇರ್ತಾರೆ. ಗವರ್ನರ್ ಆಯಿತು. ಹಾಗಾದ್ರೆ ಈ ಸ್ಟೇಟ್ CM ಆಗ್ಬೇಕಂದ್ರೆ, ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮಿನಿಮಮ್ ಏಜ್ ಎಷ್ಟಿರಬೇಕು? ಮಿನಿಮಮ್ ಏಜ್ 25 ವರ್ಷ ಇರ್ಬೇಕು ನೋಡ್ರಿ CM ಆಗಕ್ಕೆ. ಯಾರೆಲ್ಲ 25 ವರ್ಷ ಆಗೈತಿ ಅವರೆಲ್ಲರೂ CM ಆಗಕ್ಕೆ ಎಲಿಜಿಬಲ್ ಅದಾರ. ಅವ್ರಿಗೆ ರೈಟ್ಸ್ ಐತಿ, CM ಆಗಕ್ಕೆ ರೈಟ್ಸ್ ಐತಿ. CM ಆತ MLA ಆಗಕ್ಕೂ ಮಿನಿಮಮ್ ಏಜ್ ಎಷ್ಟಿರಬೇಕು? 25 ವರ್ಷ ಇರಲೇಬೇಕು. PM ಆಗಕ್ಕೂ ಎಷ್ಟು ವರ್ಷ ಬೇಕು? 25 ವರ್ಷ ಬೇಕು. PM ಆಗಕ್ಕೆ ಎಷ್ಟು ವರ್ಷ ಬೇಕು ರೀ? 25 ವರ್ಷ ಬೇಕು. ಇದನ್ನೆಲ್ಲ ತೆಲಗಿಟ್ಕೊಡ್ರಿ, ಒಂದು ಸ್ವಲ್ಪ ನೋಡ್ಕೊಡ್ರಿ, ಅದ್ರ ಬಗ್ಗೆ ಕ್ವಶನ್ಸ್ ರೈಸ್ ಆಗ್ಬೋದು. ನೆಕ್ಸ್ಟ್ ನೋಡ್ರಿ, ಇನ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಲ್ಡ್ ಇನ್ 1931 ವಿಚ್ ಆಫ್ ದ ಫಾಲೋಯಿಂಗ್ ಫ್ರೀಡಮ್ ಫೈಟರ್ಸ್ ರೆಪ್ರೆಸೆಂಟೆಡ್ ಕಾಂಗ್ರೆಸ್? ಆಪ್ಷನ್ಸ್ ಯಾವೆಲ್ಲ ಅದಾವ? ಮಹಾತ್ಮ ಗಾಂಧಿ, ಗೋಪಾಲಕೃಷ್ಣ ಗೋಖಲೆ, ಎಮ್ ಎ ಜಿನ್ನಾ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ, BR ಅಂಬೇಡ್ಕರ್ ಅಂತ ಕೊಟ್ಟಾರೆ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಬೇಕಾದ್ರೆ ಯಾರು ಕಾಂಗ್ರೆಸ್ಸನ್ನು ರೆಪ್ರೆಸೆಂಟ್ ಮಾಡಿದರು ಅಂಥೇಳಿ. ಇದಕ್ಕೆ ಕರೆಕ್ಟಾದ ಆನ್ಸರ್ ಯಾವುದಂದ್ರೆ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿ ಅವರು 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗಡೆ ಕಾಂಗ್ರೆಸ್ಸನ್ನು ರೆಪ್ರೆಸೆಂಟ್ ಮಾಡಿದರು. ಇದ್ರ ಜೊತೆ ಗೋಪಾಲಕೃಷ್ಣ ಗೋಖಲೆ ಅಂದ್ರೆ ನಿಮ್ಮ ತಲೆ ಪಟ್ನೆ ಏನು ಬರ್ತೈತಂದ್ರೆ ಅವರು ಮಹಾತ್ಮ ಗಾಂಧೀಜಿ ಅವರ ರಾಜಕೀಯ ಗುರು ಅಂದ್ರೆ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧೀಜಿ. ಅಕಸ್ಮಾತ್ ನಿಮ್ಗೆ ಕ್ವಶನ್ ಹೂ ವಾಸ್ ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧಿ ಅಂತಂದ್ರೆ ಯಾರು ಹೇಳಬೇಕು? ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರು ಮಹಾತ್ಮ ಗಾಂಧಿ ಅವರದ್ದು ರಾಜಕೀಯ ಗುರು ಆಗಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತಿ? ಪಾರ್ಟ್ 5 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ವಿತ್ ಡ್ಯಾಶ್ ಅಂತದ. ಆಪ್ಷನ್ ಎಲೆಕ್ಷನ್, ಪಂಚಾಯತ್, ಯೂನಿಯನ್ ಗೌರ್ಮೆಂಟ್, ಫಂಡಮೆಂಟಲ್ ಡ್ಯೂಟೀಸ್ ಅಂತದ. ಇದಕ್ಕೆ ಕರೆಕ್ಟಾದ ಆನ್ಸರ್ ಯಾವುದಾಕತ್ತಂದ್ರೆ ಯೂನಿಯನ್ ಗೌರ್ಮೆಂಟ್ ಆಗ್ತೈತೆ. 5ನೇ ಭಾಗದಲ್ಲಿ ನಾವು ಏನನ್ನ ಕಲಿತೀವಿ? 5ನೇ ಭಾಗ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನದ 5ನೇ ಭಾಗದಾಗ ನಾವು ಏನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಕಲಿತೀವಿ. ಅಲ್ಲಿ ನಮಗೆ ಯಾವುದ್ರ ಬಗ್ಗೆ ಸಿಗ್ತೈತೆ ಅಂದ್ರೆ ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಸಿಗ್ತೈತೆ. ಹಾಗಾದ್ರೆ ಯೂನಿಯನ್ ಗೌರ್ಮೆಂಟ್ ಆತ. ಸ್ಟೇಟ್ ಗೌರ್ಮೆಂಟ್ 6ನೇ ಪಾರ್ಟ್, 6th ಪಾರ್ಟ್ ಒಳಗಡೆ ಏನು ಕಲಿತೀವಿ ನಾವು? ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಕಲಿತೀವಿ. ಪಾರ್ಟ್ 1 ಯಾವುದ್ರ ಬಗ್ಗೆ ಕಲಿತೀವಿ? ಪಾರ್ಟ್ 1 ಒಳಗಡೆ ಆರ್ಟಿಕಲ್ಸ್ ಮೇಲೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಫಿಕ್ಸ್ ಕ್ವಶನ್ ಬರ್ತಾವೆ. ಪಕ್ಕ ಕ್ವಶನ್ ಆರ್ಟಿಕಲ್ ಮೇಲೆ ತೆಗಿತಾನೆ. ಒಂದಿಷ್ಟು ನೆಗ್ಲೆಕ್ಟ್ ಮಾಡ್ದಂಗೆ ಈ ಟಾಪಿಕ್ ಸ್ಟಡಿ ಮಾಡ್ಕೊಡ್ರಿ. ಪಾರ್ಟ್ 1 ಒಳಗಡೆ ಏನು ಸ್ಟಡಿ ಮಾಡ್ತೀವಿ ಅಂದ್ರೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್. ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ? ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್. ಪಾರ್ಟ್ 1 ಒಳಗಡೆ ನಾವು ಯೂನಿಯನ್ ಮತ್ತು ಅದರ ಟೆರಿಟರೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಪಾರ್ಟ್ 2 ಒಳಗಡೆ ನಾವು ಸಿಟಿಜನ್ಶಿಪ್ ಬಗ್ಗೆ, ಯಾವುದ್ರ ಬಗ್ಗೆ ರೀ? ಸಿಟಿಜನ್ಶಿಪ್ ಬಗ್ಗೆ ಸ್ಟಡಿ ಮಾಡ್ತೀವಿ ಪಾರ್ಟ್ 2 ಒಳಗಡೆ. ಪಾರ್ಟ್ 3 ಒಳಗಡೆ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ. ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವ್ರಿ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಥರ್ಡ್ ಆಯ್ತು. ಫೋರ್ತ್ ಒಳಗಡೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ. ಯಾವುದ್ರ ಬಗ್ಗೆ ರಿಲೇಟೆಡ್ ಇರ್ತೈತೆ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಪಾರ್ಟ್ 5 ಒಳಗಡೆ ಆಬ್ವಿಯಸ್ಲಿ ಯೂನಿಯನ್ ಇದ್ಯಾವುದು ಯೂನಿಯನ್ ಗೌರ್ಮೆಂಟ್ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ. ಅದು ಪಾರ್ಟ್ 4 ಒಳಗಡೆ. ಪಾರ್ಟ್ 6 ಒಳಗಡೆ ಹೇಳಿದ್ನಲ್ಲ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ. ಯೂನಿಯನ್ ಗೌರ್ಮೆಂಟ್ 5 ಒಳಗಡೆ ಇದ್ರೆ ಇಲ್ಲಿ ಯೂನಿಯನ್ ಗೌರ್ಮೆಂಟ್, ಇಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸರಿನಾ? 4 ಆಯ್ತು, 5 ಆಯ್ತು, 6 ಆಯ್ತು. 7 ಒಳಗಡೆ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗೈತೆ. ಅದು ಆ್ಯಕ್ಚುಲಿ ಇನ್ನೇನು ರಿಪ್ಲೇಸ್ ಆಗೈತೆ. ಅದೇನು ಅಷ್ಟು
ಕನ್ಫರ್ಮೇಷನ್ ಇಲ್ಲ. ನೆಕ್ಸ್ಟ್ ನೋಡಿರಿ 8th ಒಳಗಡೆ ಪಾರ್ಟ್ 8th ಒಳಗಡೆ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಯೂನಿಯನ್ ಟೆರಿಟರೀಸ್ ಬಗ್ಗೆ, ಸಪ್ರೇಟಾಗಿ ಯೂನಿಯನ್ ಟೆರಿಟರೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಭಾಳಷ್ಟು ಪಾರ್ಟ್ಸ್ ಬರ್ತಾವೆ. ಒಂದ್ಸಲ ನೀವೇ ಏನು ಅದನ್ನು ಓದ್ತಿರ್ತೀರಲ್ಲ ಅಂದರೆ ಕ್ಲಿಯರಾಗಿ ಡೀಟೇಲಾಗಿ ನೋಡ್ಕೊಳ್ರಿ. ಪಾರ್ಟ್ 8 ಆಯಿತು. ಪಾರ್ಟ್ 9 ಒಳಗಡೆ ಪಂಚಾಯತ್ ಬಗ್ಗೆ ಓದ್ತೀವಿ. ಪಂಚಾಯತನ್ನು ಯಾವ ಪಾರ್ಟ್ ಒಳಗಡೆ ಓದ್ತೀವಪ್ಪ ಅಂತ ಹೇಳಿದ್ರೆ 9ನೇ ಪಾರ್ಟ್ 9 ಒಳಗಡೆ. ಪಾರ್ಟ್ 9 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ವಿತ್ ಪಂಚಾಯತ್. ಹೌದಾ? ಫಂಡಮೆಂಟಲ್ ಡ್ಯೂಟೀಸನ್ನು 4th ಪಾರ್ಟ್ ಒಳಗಡೆನೆ ಬರುತ್ತೆ. 4th ಪಾರ್ಟ್ ಎ ಅಂತ ಬರ್ತೈತೆ. ಅದ್ರಾಗ ಎ ಅಂಥೇಳಿ ಮಾಡಿದ್ದಾರೆ. ಆ್ಯಕ್ಚುಲಿ ಈ 4th ಪಾರ್ಟು ಡೈರೆಕ್ಟಿವ್ ಪ್ರಿನ್ಸಿಪಲನ್ನು ಸ್ಟಡಿ ಮಾಡ್ತೀವಿ. 4th ಎ ಒಳಗಡೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಗೊತ್ತಿರಲಿ ಅದೊಂದು, ಸರಿನಾ? ನೆಕ್ಸ್ಟ್ ಅದೊಂದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ದ ಲೋಕಸಭಾ ಈಸ್ ಅಂತ ಕೊಟ್ಟಾರೆ. ಆಪ್ಷನ್ ಪ್ರೈಮ್ ಮಿನಿಸ್ಟರ್, ಸ್ಪೀಕರ್ ಆಫ್ ದ ಲೋಕಸಭಾ, ವೈಸ್ ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟರ್ ಅಂತದೆ. ಪ್ರಿಸೈಡಿಂಗ್ ಆಫೀಸರ್ ಅಂತ ಹೇಳಿದ್ರೆ ಲೋಕಸಭಾ ಒಳಗಡೆ ಅಧ್ಯಕ್ಷತೆಯ ಸ್ಥಾನವನ್ನು ಯಾರು ವಹಿಸ್ಕೋತಾರೋ ಅಂಥೇಳಿ ಕ್ವಶನ್ ಅದ. ನೆನಪಿರಲಿ, ಸ್ಪೀಕರ್ ಆಫ್ ಲೋಕಸಭಾ ಯಾವಾಗಲೂ ಆ ಲೋಕಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೋತಾರಂದ್ರೆ ಲೋಕಸಭೆಯ ಸ್ಪೀಕರ್ ಅವರು ವಹಿಸ್ಕೋತಾರೆ. ಯಾರು? ಸ್ಪೀಕರ್ ಆಫ್ ಲೋಕಸಭಾ. IC ಮೇಲೆ ಕ್ವಶನ್ಸ್ ಅಂತೂ ಫಿಕ್ಸ್ ಕೇಳ್ತಾನೆ. ಅದನ್ನಂತೂ ನೀವು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. IC ಜಾಸ್ತಿ ನೋಡ್ಕೊಳ್ರಿ. ಒಂದಿಟ್ಟು ಕ್ವಶನ್ ರೈಸ್ ಮಾಡಿದ್ದಾನೆ ಇಲ್ಲೆಲ್ಲ ನೋಡ್ರಿ. 2018 ಒಳಗಡೆ ಇದು ಕ್ವಶನ್ ಇವೆಲ್ಲ ನಾನು ಏನು ಹಾಕೊಂಡೇನಿ ಅವೆಲ್ಲ ಕೇಳಿದ ಕ್ವಶನ್ಸ್ ಅನ್ನ. ಅದ್ರ ಸುತ್ತಲೂ ಒಂಚೂರು ನೋಡ್ಕೊಡ್ರಿ ನೀವು. ನೆಕ್ಸ್ಟ್ ನೋಡ್ರಿ 6th ಕ್ವಶನ್. ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಥವಾ ಲೀಗಲ್ ಅಡ್ವೈಸರ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತದೆ. ಎ BN ರಾವ್, BR ಅಂಬೇಡ್ಕರ್, SN ಮುಖರ್ಜಿ, HVR ಅಯ್ಯಂಗಾರ್ ಅಂತದೆ. ಯಾರನ್ನ ಲೀಗಲ್ ಅಡ್ವೈಸರಾಗಿ ಅಪಾಯಿಂಟ್ ಮಾಡ್ತಾರೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರಾಗಿ ಅಪಾಯಿಂಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ BN ರಾವ್ ಅವ್ರನ್ನ ಯಾರನ್ನು ಅಪಾಯಿಂಟ್ ಮಾಡಿದ್ರು? BN ರಾವ್ ಅವರನ್ನು ಲೀಗಲ್ ಅಡ್ವೈಸರ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡಿದ್ರು. ಗೊತ್ತಿರಲಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ and the alteration of areas, boundaries or names of existing options ಯಾವ ಥರ ಅದಾವ? ಆರ್ಟಿಕಲ್ 3, ಆರ್ಟಿಕಲ್ 330, ಆರ್ಟಿಕಲ್ 325 ಮತ್ತು ಆರ್ಟಿಕಲ್ 440 ಅಂತದ. ನಾನು ಆಗಲೇ ಒಂದು ಕ್ವಶನ್ ಯಾವ ಪಾರ್ಟ್ ಒಳಗಡೆ ಯಾವೆಲ್ಲ ರಿಲೇಟೆಡ್ ಇರ್ತಾವಂತ ಹೇಳಬೇಕಾದ್ರೆ ಪಾರ್ಟ್ 1 ಒಳಗಡೆ ಯಾವುದೆಲ್ಲ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ನಿ. ಯೂನಿಯನ್ ಮತ್ತು ಇಟ್ಸ್ ಟೆರಿಟರೀಸ್ ಬಗ್ಗೆ ಸ್ಟಡಿ ಮಾಡ್ತೇವೆ ಅಂತ ಹೇಳಿದ್ನಿ. ಅದು ಪಾರ್ಟ್ 1 ಒಳಗಡೆ. ಸೊ ಇಲ್ಲಿ ಏನು ಕೇಳಿದಾನೆ ಅವನು? ಡೀಲ್ಸ್ ವಿತ್ ದ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್. ಆಬ್ವಿಯಸ್ಲಿ ಅದು ಪಾರ್ಟ್ 1 ಒಳಗಡೆ ಬರ್ತೈತಿ. ಪಾರ್ಟ್ 1 ಒಳಗಡೆ ಯಾವೆಲ್ಲ ಆರ್ಟಿಕಲ್ ಬರ್ತಾವಂದ್ರೆ ಆರ್ಟಿಕಲ್ 1ರಿಂದ 4 ಇವೆಲ್ಲ ಪಾರ್ಟ್ 1 ಒಳಗಡೆ ನಾವು ಕಲಿತೀವಿ. ಆರ್ಟಿಕಲ್ 1 ಏನು ಹೇಳುತ್ತೆ ಅಂತ ಹೇಳಿದ್ರೆ ನೇಮ್ಸ್ ಆ್ಯಂಡ್ ಆರ್ಟಿಕಲ್ 1 ಒಳಗಡೆ ಏನು ಸ್ಟಡಿ ಮಾಡ್ತೀವಪ್ಪ ಅಂದ್ರೆ ಪಾರ್ಟ್ 1 ಒಳಗಡೆ ಯಾವೆಲ್ಲ ಆರ್ಟಿಕಲ್ ಬರ್ತಾವಂದ್ರೆ 1 to 4 ಆರ್ಟಿಕಲ್ ಬರ್ತಾವೆ. 1ನೇ ಆರ್ಟಿಕಲ್ ಒಳಗಡೆ ನಾವು ಏನು ಸ್ಟಡಿ ಮಾಡ್ತೀವಂದ್ರೆ ಆರ್ಟಿಕಲ್ 1 ನೇಮ್ಸ್ ಆ್ಯಂಡ್ ಟೆರಿಟರಿ ಆಫ್ ಯೂನಿಯನ್. ಏನು ಸ್ಟಡಿ ಮಾಡ್ತೀವಿ? 1 ಒಳಗಡೆ ನೇಮ್ಸ್ ಬರೀ ಯಾವುದೆಲ್ಲ ಹೆಸರುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಆರ್ಟಿಕಲ್ 2 ಒಳಗಡೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಹೊಸ ರಾಜ್ಯವನ್ನೇನಾದರೂ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಯಾವೆಲ್ಲ ಹೊಸ ರಾಜ್ಯಗಳು ಎಸ್ಟಾಬ್ಲಿಷ್ ಆಗಿದ್ದಾವೆ ಅನ್ನೋದೆಲ್ಲ ಯಾವ ಆರ್ಟಿಕಲ್ ಒಳಗಡೆ ಸಿಗ್ತಾವೆ ಅಂದ್ರೆ ಆರ್ಟಿಕಲ್ 2 ಒಳಗಡೆ ನಿಮ್ಗೆ ಸ್ಟಡಿ ಮಾಡೋಕ್ಕೆ ಸಿಗ್ತಾವೆ. ಇವು
ಆಬ್ವಿಯಸ್ಲಿ ಆರ್ಟಿಕಲ್ 3 ಒಳಗಡೆ ಏನು ಸ್ಟಡಿ ಮಾಡ್ತೀವಿ ಅಂದ್ರೆ ಇದೆ ನೋಡ್ರಿ, ದ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆ್ಯಂಡ್ ದ ಅಲ್ಟ್ರೇಷನ್ ಆಫ್ ಏರಿಯಾಸ್ ಬೌಂಡ್ರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್. ಆರ್ಟಿಕಲ್ 3 ಒಳಗಡೆ ಇವನ್ನೆಲ್ಲ ಸ್ಟಡಿ ಮಾಡ್ತೀವಿ, ನೆನ್ಪಿಟ್ಕೊರಿ. ನ್ಯೂ ಸ್ಟೇಟ್ಸ್ ಆಗಿರ್ಬೋದು, ಅಲ್ಟ್ರೇಷನ್ ಆಫ್ ಏರಿಯಾಸ್ ಬೌಂಡ್ರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಅಂದರೆ ಯಾವ ಆರ್ಟಿಕಲ್? ಆರ್ಟಿಕಲ್ 3. ಗೊತ್ತಿಲ್ಲ. ಹಾಗಾದ್ರೆ ಆರ್ಟಿಕಲ್ 330 ಒಳಗಡೆ ಇದ್ರಾಗ ಏನು ನಾವು ಸ್ಟಡಿ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಏನು ಹೇಳುತ್ತಿದೆ? ಆರ್ಟಿಕಲ್ 330 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರೊವೈಡ್ಸ್ ಫಾರ್ ದ ರಿಸರ್ವೇಷನ್ ಸೀಟ್ಸ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿದ್ರೆ, ಜನಗಳ ಮನೆ ಒಳಗಡೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನಾವು ಸ್ಥಾನವನ್ನು ಮೀಸಲಾತಿ ಮಾಡಬೇಕು, ಮೀಸಲಾತಿ ಒದಗಿಸ್ಬೇಕಂತ ಹೇಳ್ತಿದೆ. ಯಾರು ಹೊರಗಿನವ್ರ ಈ ಎಸ್ ಸಿದವರಾಗಲಿ ಎಸ್ ಟಿ ಅವರಾಗಲಿ ಯಾರು ಬಂದರೂ ಮನೆ ಒಳಗಡೆ ಅವರಿಗೆ ಸ್ಥಾನ ನಾವು ಮೀಸಲಾತಿ ಕೊಡಲೇಬೇಕು ಅಂಥೇಳಿ ಯಾವ್ದು ಹೇಳ್ತದೆ ಅಂದರೆ 330. ಇದೇನು 330 ಇಟ್ ಪ್ರೊವೈಡ್ಸ್ ರಿಸರ್ವೇಷನ್ ಫಾರ್ ಸೀಟ್ಸ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ದ ಹೌಸ್ ಆಫ್ ಪೀಪಲ್. ಅಂದರೆ ಜನಗಳ ಮನೆ ಒಳಗಡೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಮಾನ ಒದಗಿಸಿಕೊಡ್ಬೇಕು ಅಂಥೇಳಿ 330 ಆರ್ಟಿಕಲ್ ಹೇಳುತ್ತೆ. ಹಂಗಾದ್ರೆ 325 ಏನು ಹೇಳ್ತೈತಿ? ಇದೇನಂತ ಹೇಳ್ತೈತೆ ಅಂದ್ರೆ, ಧರ್ಮ ಆಗಿರ್ಬೋದು, ಜನಾಂಗ, ಜಾತಿ ಅಥವಾ ಲಿಂಗ ಇಲ್ಲಿ ಎಲ್ಲದರ ಆಧಾರದ ಮೇಲೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲು ಅವರು ಇನ್ಎಲಿಜಿಬಲ್ ಆಗಂಗಿಲ್ಲ. ಎಲ್ಲರೂ ಎಲಿಜಿಬಲ್ ಯಾವುದೇ ವ್ಯಕ್ತಿ ಅರ್ಹತೆ ಇರ್ತೈತಿ. ಯಾವುದೇ ಲಿಂಗ ಆಗಿರ್ಬೋದು, ಜಾತಿ ಆಧಾರ ಇಟ್ಕೊಂಡು ಅಥವಾ ಧರ್ಮದ ಆಧಾರ ಇಟ್ಕೊಂಡು ಈ ಮತದಾರರ ಪಟ್ಟಿ ಒಳಗಡೆ ನೀವು ಸೇರಬಾರ್ದು ಅಂಥೇಳಿ ಏನು ಆ ಥರ ರೂಲ್ಸ್ ಇರಂಗಿಲ್ಲ. ಎಲ್ಲರೂ ಅರ್ಹರಾಗಿರ್ತಾರೆ, ಮತದಾರರ ಪಟ್ಟಿಯ ಒಳಗೆ ಹೆಸರು ಸೇರ್ಸಕ್ಕೆ ಅರ್ಹರಾಗಿರ್ತಾರೆ ಅಂಥೇಳಿ ಇದೇನು 225 ಆರ್ಟಿಕಲ್ ಹೇಳುತ್ರಿ. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ಥರ ಅದ. ಇಂಡಿಯಾ ಹ್ಯಾಸ್ ಬೀನ್ ಸೆಲೆಬ್ರೇಟಿಂಗ್ ಡ್ಯಾಶ್ ಆಸ್ ನ್ಯಾಷನಲ್ ಕನ್ಸ್ಯೂಮರ್ ಡೇ ಅಂತದ. ಆಪ್ಷನ್ ಡಿಸೆಂಬರ್ 24, ಡಿಸೆಂಬರ್ 10, ಡಿಸೆಂಬರ್ 3 ಮತ್ತು ಡಿಸೆಂಬರ್ 21 ಅಂತೈತಿ. ಡಿಸೆಂಬರ್ 24ಗೆ ನಾವು ಏನಂತೇಳಿ ಡಿಸೆಂಬರ್ 24 ನಾವು ಏನಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ. ಆಪ್ಷನ್ ಯಾವುದು ಕರೆಕ್ಟ್ ಆಗ್ತದೆ ಅಂದ್ರೆ ಡಿಸೆಂಬರ್ ಎ, ಆಪ್ಷನ್ ಎ ಕರೆಕ್ಟ್. ಡಿಸೆಂಬರ್ 24 ಇದನ್ನು ನಾವು ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸರಿನಾ? ಹಂಗಾದ್ರೆ ಡಿಸೆಂಬರ್ 10ಗೆ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತಿರ್ಬೇಕು ನಿಮಗೆ. ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಹ್ಯೂಮನ್ ರೈಟ್ಸ್ ಡೇ ಅಂತ ಮಾಡ್ತೀವಿ. ಏನು ಡೇ? ಹ್ಯೂಮನ್ ರೈಟ್ಸ್ ಡೇ. ಹಂಗೆ ನಾವು ಡಿಸೆಂಬರ್ 3 ಏನಂತ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ವರ್ಲ್ಡ್ ಡಿಸೇಬಲ್ಡ್ ಡೇ ಅಂತ ಮಾಡ್ತೀವಿ. ಏನು? ಡಿಸೇಬಲ್ಡ್ ಡೇ. ಡಿಸೇಬಲ್ಡ್ ಡೇ ಅಂತ ಹೇಳಿದ್ರೆ, ಡಿಸೇಬಲ್ ಅಂತ ಹೇಳಿದ್ರೆ ಏನು? ಅಂಗವಿಕಲರ ದಿನ ಅಂಥೇಳಿ ನಾವು ಡಿಸೆಂಬರ್ 3 ಸೆಲೆಬ್ರೇಟ್ ಮಾಡ್ತೀವಿ. ನೆನಪಿರಲಿ, ಗೊತ್ತಿರ್ಬೇಕು ನಿಮಗೆ. ಡಿಸೆಂಬರ್ 3 ವರ್ಲ್ಡ್ಸ್ ಡಿಸೇಬಲ್ ಡೇ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಹಂಗಾರೆ ಡಿಸೆಂಬರ್ 21 ಭಾಳಷ್ಟು ಮಂದಿ ಗೊತ್ತಿರಂಗಿಲ್ಲ, ಬಟ್ ಡಿಸೆಂಬರ್ 21 ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ವರ್ಲ್ಡ್ ಸ್ಯಾರಿ ಡೇ ಅಂತ ಮಾಡ್ತೀವಿ. ಯಾವ ಡೇ? ಸ್ಯಾರಿ ಡೇ. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಡಿಸೆಂಬರ್ 21 ನಾವು ವರ್ಲ್ಡ್ ಸ್ಯಾರಿ ಡೇ ಅಂಥೇಳಿ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಾಟ್ ಈಸ್ ದ ಕ್ವಾಲಿಟಿ ದ್ಯಾಟ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಅಂತದ. ಏನು ಕೇಳತ್ತಾರ? ದ ಕ್ವಾಲಿಟಿ ದ್ಯಾಟ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೇಳತ್ತಾರ. ಪಟ್ನ ನಿಮಗೆ ಯಾವ್ದು ನೆನಪು ಬರ್ಬೇಕಂದ್ರೆ ತಲೆಯಾಗ ರೆಸಿಸ್ಟೆನ್ಸ್ ಅಂತ ನೆನಪು ಬಂದ್ಬಿಡ್ಬೇಕು. ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ ಹರಿವಿಕೆಯನ್ನು ತಡೆಗಟ್ಟುವುದು ಯಾವುದಪ್ಪ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್. ಯಾವಾಗಲೂ ರೆಸಿಸ್ಟೆನ್ಸ್ ಇದೆ ಎಲೆಕ್ಟ್ರಾನ್ ಹರಿವಿಕೆಯನ್ನು ತಡೆಗಟ್ತೈತೆ. ಇಲ್ಲಿ ಕ್ವಾಲಿಟಿ ದಟ್ ಪ್ರಿವೆಂಟ್ಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಾರ, ರೆಸಿಸ್ಟೆನ್ಸ್ ಅಂತ ಕೊಟ್ಟಾರ, ಟಿಕ್ ಹಾಕ್ತೀರಿ. ಅವ್ರು ಹಂಗೆ ಕೊಡಂಗಿಲ್ಲ. ವಾಟ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೊಡ್ತಾರೆ. ಆಪ್ಷನ್ ಒಳಗಡೆ ನಿಮಗೆ ಇನ್ಸುಲೇಟರ್, ಕಂಡಕ್ಟರ್ಸ್ ಮತ್ತು ಆಮೇಲೆ ಬೇರೆ ಬೇರೆ ಕೊಡ್ತಾವೆ. ಆವಾಗ ನಿಮಗೆ ಇನ್ನೊಂದೇನು ಗೊತ್ತಿರ್ಬೇಕಂದ್ರೆ ಇನ್ಸುಲೇಟರ್ಸ್, ಫಾರ್ ಎಕ್ಸಾಂಪಲ್ ಗ್ಲಾಸ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಇವೆಲ್ಲ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಹರಿವಿಕೆಯನ್ನು ತಡೆಗಟ್ಟುತ್ತವೆ. ಒಂದು ಪಾಯಿಂಟ್ ಏನು ಗೊತ್ತಿರ್ಬೇಕು ನಿಮಗೆ, ಇನ್ಸುಲೇಟರ್ಸ್ ಅನ್ನು ಏನು ಮಾಡ್ತಾವೆ? ಎಲೆಕ್ಟ್ರಾನ್ಸ್ ಹರಿವಿಕೆಯನ್ನು ತಡೆಗಟ್ತಾವೆ. ಇನ್ಸುಲೇಟರ್ಸ್ ಅಂದ್ರೆ ಗ್ಲಾಸು, ಆಯಿಲು ಇವೆಲ್ಲ ಬರ್ತಾವೆ, ರಬ್ಬರು, ಇವೆಲ್ಲ ಇನ್ಸುಲೇಟರ್ಸ್. ನೋಡ್ರಿ ನೆಕ್ಸ್ಟ್ ನೋಡ್ರಿ, ವಿಚ್ ರೆಸ್ಪಿರೇಟರಿ ಆರ್ಗನಿಸಮ್ ಪ್ರೊವೈಡ್ಸ್ ಮೋರ್ ಎನರ್ಜಿ ಅಂತದ. ಏರೋಬಿಕ್ ರೆಸ್ಪಿರೇಷನ್
ಹೋಮೋಜೆನಿಕ್ ರೆಸ್ಪಿರೇಷನ್, ಎನರೋಬಿಕ್ ರೆಸ್ಪಿರೇಷನ್, ಹೆಟ್ರೋಜೆನಿಕ್ ರೆಸ್ಪಿರೇಷನ್ ಅಂತದ. ರೆಸ್ಪಿರೇಟರಿ ಆರ್ಗ್ಯಾನಿಸಮ್ ಒಳಗಡೆ ಯಾವುದು ಜಾಸ್ತಿ ಶಕ್ತಿಯನ್ನು ಕೊಡ್ತೈತೆ ಅಂದ್ರೆ ಏರೋಬಿಕ್ ರೆಸ್ಪಿರೇಷನ್ ಕೊಡ್ತೈತೆ. ಗೊತ್ತಿರಲಿ ಇದೊಂದು. ಯಾವುದು ಜಾಸ್ತಿ ಎನರ್ಜಿ ಕೊಡ್ತೈತೆ ಅಂದರೆ ಏರೋಬಿಕ್ ರೆಸ್ಪಿರೇಷನ್. ನೆಕ್ಸ್ಟ್ ನೋಡ್ರಿ 11th ಕ್ವಶನ್ ಏನಂತೈತಿ, ವೇರ್ ಡಿಡ್ ಗೌತಮ್ ಬುದ್ಧ ರಿಸೀವ್ ಮಹಾಪರಿನಿರ್ವಾಣ? ಸೊ ಆಪ್ಷನ್ಸ್ ಯಾವ ಥರ ಅದಾವ್ರಿ? ಕುಶಿನಗರ, ಸಾರನಾಥ, ಸಾಂಚಿ ಮತ್ತು ಬೋಧ್ಗಯಾ ಅಂತದ. ವೇರ್ ಡಿಡ್ ಗೌತಮ್ ಬುದ್ಧ ರಿಸೀವ್ ಮಹಾಪರಿನಿರ್ವಾಣ? ಗೌತಮ್ ಬುದ್ಧ ಅವರಿಗೆ ಮಹಾಪರಿನಿರ್ವಾಣ ಅನ್ನೋದು ಎಲ್ಲಿ ಸಿಕ್ತು, ಎಲ್ಲಿ ಪಡ್ಕೊಂಡ್ರು ಅಂಥೇಳಿ ಕ್ವಶನ್ ಅದ. ಗೊತ್ತಿದ್ರೆ ಇದಕ್ಕೊಂದು ನನಗೆ ಕಮೆಂಟ್ ಬಾಕ್ಸ್ ಒಳಗಡೆ ಆನ್ಸರ್ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಾಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಾಗ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀನಿ. ಸೊ ಇವತ್ತು ಇಷ್ಟು ಕ್ವಶನ್ಸನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದಿಷ್ಟು ಕ್ವಶನ್ಸ್ ಅದಾವೆ, ಅವನು ಡಿಸ್ಕಷನ್ ಮಾಡ್ತಾನೆ. ಸೊ ದಟ್ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗಡೆ ತಿಳಿಸ್ರಿ ಇವತ್ತಿನ ಕ್ಲಾಸ್ ಹೆಂಗಿತ್ತು, ಹೆಲ್ಪ್ಫುಲ್ ಆಯ್ತಪ್ಪ ಇಲ್ಲ ಅಂತಲೂ ಹೇಳ್ರಿ. ನೆಕ್ಸ್ಟ್ ನನಗೆ ನಿಮ್ಮ ಸಪೋರ್ಟಿಂದ ನಾನು ನೆಕ್ಸ್ಟ್ ವೀಡಿಯೋಸಿಂದ ಜಾಸ್ತಿ ವೀಡಿಯೋಸ್ ಮಾಡಿ ಹಾಕ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಹೆಲ್ಪ್ಫುಲ್ ಅನಿಸಿತ್ತಪ್ಪ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.